ಗೋಕರ್ಣ ಮಾಡಿದ 3 ಲೋಕಕ್ಕೆ ಮೆಕ್ಕಿದ ಪರಾಕ್ರಮಿಗಳು ತಾವುದಾಡಿಕೊಂಡ ಹೊಡೆಬರಾದ ವೈರಿಗಳ ಗಂಡ ತಮ್ಮ ಕಡು ಹರ್ಷದಿಂದ ಕರ ಕಮಲಗಳನ್ನು ಮುಗಿದು ತ್ವರಿತದಿಂದ ಬಂದವರಿಗೆ ದಾರೆಂದು ಕೇಳುವೆನಯ್ಯ. ನೀನು ರೋನಿನ ನಾಮಕ್ಕೆ ತರಳಲೆ ಕಿಂಕರ ಸುಕಿಂಕರ ಓ ದೇವ ಎನಗವರು ಸಾರಥಿ ಸಾರಥಿ ಅನ್ನುವರು ತಾವು ನಾನು ತಮ್ಮ ವಿಧಾನವೇನು ಕಂದನ ಮುಂದೆ ಬಂದು ಬಿಡಿದ ಚಂದಾಗಿ ಹೇಳಬೇಕಮ್ಮ ರಾಜ್ಯ ಎಲೇ ಸಾರಥಿ ಭೂಪತಿ ನಾನು ಯಾರೆಂದರೆ ಅಂಬರಾರುವ ಸಂಭ್ರಮದೊಡನೆ ಸೈಬರೆಂಬುವ ವಿಧಾನವುಳ್ಳುವ ಕೊಂಬಿನುಳ್ಳುವ ಅಂಬುತ್ತರ ಉಳ್ಳುವ ಮೊದಲ ಉಳ್ಳುಗಳಿಂದ ಸಂಭ್ರಮದಿಂದ ರಾಜಿಸುವ ಲವಣ ಸಮುದ್ರ ಕ್ಷೀರ ಸಮುದ್ರ ದದೆ ಸಮುದ್ರ ಕೃತ ಸಮುದ್ರ ಇಂತಿ ಸಪ್ತ ಸಮುದ್ರ ಮಂಡಲಕ್ಕೆ ಪ್ರಸಿದ್ಧವಾದ ಲಂಕಾ ಪಟ್ಟಣಕ್ಕೆ ಸಾರ್ವಭೌಮನಾದ ರಾವಣೇಶ್ವರನ ಪ್ರೇಮದ ಮಾವನಾದ ಮಾರೀಚನೆಂದು ತಿಳಿಯಲೇ ಸಾರಥಿ ಕುಶಲವತಿ. ಓ ದೇವ ತಾವು ಮಾರೀಚರಾದರೆ ಸಹಜವಾಯಿತು, ಕುಳಿತ ಜನರಿಗೆ ಅದು ರಂಭವಾಗಿ ತೋರಿತು. ತಮ್ಮ ಅಂದವಾದ ರಾಜ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ದೇವ ಎಲೇ ಸಾರಥಿ ನಮ್ಮ ಮೇಲ ಮಂದಿರನ ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣ ಏನೆಂದರೆ ಹೌದು ದೇವ ಹೌದು ಎನ್ನ ಪ್ರೀತಿಯಾಳಿಯನಾದ ರಾವಣೇಶ್ವರನ ಕರೆಸಿಕೊಂಡ ಕಾರಣ ಈ ಸಭಾ ಮಂದಿರಕ್ಕೆ ಬರುವಂತಾಯ್ತು ಕಂಡಿಯ ಸಾರಥಿ ಕುಶಲವತಿ. ಬಂದರೆ ಸಹಜವಾಯ್ತು, ಮುಂದೆ ನಿಂತ ಕನ್ನಡಿಗೆ ಆಜ್ಞೆಯನ್ರಿ ಬುದ್ಧಿ. ಎಲೇ ಸಾರಥಿ ಚಂದ್ರ ಭೂಪತಿ ನನ್ನ ಪ್ರೀತಿಯಾಳಿಯ ನಾವೇ ರಾವಣೇಶ್ವರನು ದಾವಲ್ಲಿರುವನು ತೋರಿಸುವಂತವನಾಗಲೇ ಸಾರಥಿ ಕುಶಲವತಿ. ಅನ್ನೇ ತಮ್ಮ ಬರಭಾಗದಲ್ಲಿದ್ದಿರುವರು ನೋಡಿಕೊಳ್ಳರಿ, ಒಂದೆರಡು ಮಾತನಾಡಿಕೊಳ್ಳರಿ. ನಿಮಗೆ ಆಶೀರ್ವಾದವಾಗಲಿ, ಹೇಳುವಂತವನಾಗಲಿ ಎನ್ನ ರಾವಣೇಶ್ವರನೇ. ಎನ್ನ ಪ್ರೀತಿಯಾಳಿಯನಾದ ರಾವಣೇಶ್ವರನೇ ಕೇಳು, ನಿನ್ನ ಅರಮನೆಯನ್ನು ಬಿಟ್ಟು ನಾನು ಇಲ್ಲಿಗೆ ಬಂದ ಕಾರಣವೇನು ಮತ್ತು ಎನ್ನನ್ನು ಕರೆಸಿಕೊಂಡ ಕಾರ್ಯ ಯಾವುದು? ನಿನ್ನ ಆಲೋಚನೆಯಲ್ಲಿರೋದು ಅದನ್ನು ತಡ ಮಾಡದ ಹೇಳಯ್ಯ ಅಸುರಕುಲದ ಧೀರನೇ ಲಂಕಾಧೀಶನೇ. ಎನ್ನ ಪ್ರೇಮದ ಮಾವನಾದ ಮಾರೀಚನೇ ಕೇಳು, ಎನ್ನ ಒಣ ಹುಟ್ಟಿದ ತಂಗಿಯಾದ ಸೂರ್ಪನಕ್ಕಿಯ ಮಾನಭಂಗ ಮಾಡಿದ ಚಪ್ಪ ಸೀತೆಯನ್ನು ತರುವುದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿರಲಿಲ್ಲ. ಬೇಗನೆ ಪಂಚವಟಿಗೆ ಹೋಗೋಣ ನಡೆದೆಯ ಮಾವನಾದ ಮಾರೀಚನೇ. ನನ್ನ ಪ್ರೀತಿ ಅಳಿಯನಾದ ರಾವಣೇಶ್ವರನೇ ಕೇಳು, ಮಾರೀಚನೇ ಹೇಳು. 3 ಲೋಕದಲ್ಲಿರುವ ಪರಾಕ್ರಮಿಗಳಿಗೆ ಶಿರೋಮಣಿಯೇ ನೀನು. ತಿಳಿದ ಅವತಾರ ಮೂರ್ತಿಯಾದ ಸೀತಾದೇವಿಯನ್ನು ತಂದರೆ ನಿನ್ನ ವಶಕ್ಕೆ ಕೇಡು ಬರುವುದು ಮತ್ತು ವಶ ನಾಶ ಆಗುವುದು. ಸರ್ವತ ದುಷ್ಟ ಕಾರ್ಯವನ್ನು ಮಾಡಬೇಡ, ಜಟ್ಟರೋ ಜಟ್ಟನೇ ಅನ್ನ ಮೋದ ಅಳಿಯನೇ. ಅವನನ್ನು ನಂಬಿ ಸೀತೆಯನ್ನು ತರುವುದಕ್ಕೆ ಸುಮ್ಮನೆ ಪಂಚವಟಿಗೆ ಮಾಯಾಸೂರ್ಗವಾಗಿದೆ. ಬೆಳ್ಳಿದ ದಾನವ ಗೃಣಿಯೇ ಕೇಳು, ಎನ್ನ ಕೌಶಲ ಮಗದು ಬೇಡಿಕೊಳ್ಳುವೆನು. ಎನ್ನನ್ನು ಕೊಲ್ಲಬೇಡ, ನಾನು ಕುಲಲೋಚನೆಯಾದ ಸೀತಾಪತಿ ಶ್ರೀರಾಮನ ಕೈಯಲ್ಲಿ ಸಿಕ್ಕು ಸತ್ತರೂ ಚಿಂತೆ ಇಲ್ಲ. ಎಲ್ಲಿ ಈಗ ನಿಲ್ಲಲಾರೆ, ಬೇಗನೆ ಚಿಗರಿಯ ರೂಪವಾಗಿ ಪಂಚ
ಒಟ್ಟಿಗೆ ಹೋಗುವೆನು. ಹ, ಅಪ್ಪನ ಒಂದು ಕಟ್ಟು ಕಳಸೆಯ ಆಸುರ ಕುಲದ ಧೀರನೇ ಲಂಕಾಧೀಶನೇ. ಏನೂ ಚಿಂತೆ ಇಲ್ಲ, ಹೋಗಿ ಬರುವಂತ ನಾವು. ನಮ್ಮ ತಾಯಿ ಬಹಳ ಹಿತವಾಗಿ ಚಂದ್ರಕಾಂತನಿಗೆ ಈ ಮೃಗವನ್ನು ತಂದು ಕೊಡ ಎಂದು ಹೇಳೋಣಪ್ಪ ಸಾರಥಿ. ಕುಶಲಮತಿ ಹೇಳುತ್ತೇವೆ. ಎನ್ನ ಪತಿಯಾದ ಶ್ರೀರಾಮಚಂದ್ರ ಸದ್ಗುಣ ಸಾಂದ್ರ, ಈಗ ಬಂದಿರುವ ಈ ಮೃಗವನ್ನು ಚೆನ್ನಾಗಿ ನೋಡಿದೀಯಾ? ಗಮಪದ ಪ್ರಜ್ವಲಿಸುತ್ತಾಗಲಿ ಹೇಮರತ್ನ ಮಾಯದಿಂದ ಕೈ ಕೈಯೆಂದು ವೈಯರ್ ಮಾಡುತ್ತಾ ತರತರದಿ ಎಂದು ಕುಣಿತ ಬಂದಿರುವ ಈ ಮೃಗವನ್ನು ಚೆನ್ನಾಗಿ ನೋಡಿದೀಯಾ? ಕಾಣಬಲ್ಲವಾ? ಸುಂದರಾಂಗಿ ಸುಂದರಾಂಗ, ಆ ಮೃಗವು ಬ್ಯಾರೆ ಇರುವುದು, ಅದರ ಮೇಲೆ ಅಪೇಕ್ಷೆಯನ್ನು ಮಾಡಿದರೆ ನಮಗೆ ಮೋಸವಾಗುವುದು. ಸುಮ್ಮನೆ ಮೃಗವನ್ನು ಹಂಬಲಿಸಿ ಕಳವಳಿಸಬೇಡ. ಆಹೇ ಸುಂದರಾಂಗಿಯೇ, ಸುಂದರಾಂಗ, ಪೂರ್ಣ ನನ್ನ ಮೇಲೆ ವಿಶ್ವಾಸವಿಟ್ಟು ಕೇಳು. ಆ ಮೃಗವು ನಮಗೆ ಮೋಸ ಮಾಡುವುದಕ್ಕೆ ಬಂದಂತೆ ತೋರುತ್ತಿರುವುದು. ಆಹೇ ಸುಂದರಾಂಗಿಯೇ, ಸುಂದರಾಂಗ, ಇನ್ನು ಮೇಲೆ ಈ ಕಾಂತಾರದಲ್ಲಿ ನಾವು ಹೇಗಿರಬೇಕು ಅಂದರೆ ಆಶಾಶ ಪ್ರಾಣನಾಶಂ ನಿರಾಶಂ ಪರಂ ಸುಖಂ. ಆಹೇ ಪ್ರಾಣದಲ್ಲವಿಯೇ, ಪ್ರಾಣದಲ್ಲವ, ಅಲ್ಲದ ಪದಾರ್ಥಕ್ಕೆ ಆಶಯ ಪಟ್ಟರೆ ಪ್ರಾಣ ನಾಶವಾಗುವುದು. ನಿರಾಶದಿಂದ ಇದ್ದರೆ ನಮಗೆ ಬಹಳ ಸುಖವಾಗುವುದು. ಆಹೇ ಸುಂದರಾಂಗಿಯೇ, ಸುಂದರಾಂಗ, ಸುಮ್ಮನೆ ನೀನು ನಿರಾಶಾಳಿಂದ ಇರುವಂತವಳಾಗು ರಮಣಿ, ಸದಾನಂದ ಕರುಣಿ. ಬೇಕಂತ ತ್ವರಿತದಿಂದ ಮೃಗವನ್ನು ತಂದು ಕೊಡಲಾಗದೆ ನೀನು ಪರಿಯಿಂದ ಹೇಳುವಂತ ನೇಮವನ್ನು ನಾನು ನಂಬಲಾರೆನು. ಈಗ ಸದ್ಯಕ್ಕೆ ನಾನು ಬಯಸಿದ ಮೃಗವನ್ನು ತಂದು ಕೊಡದಿದ್ದರೆ ಅನುಮಾನವಿಲ್ಲದ ಶ್ರೀ ಸರಮಲ್ಲೇಶ್ವರನ ಸಾಧ ಸಾಕ್ಷಿಯಾಗಿ ಜಗದೀಶನನ್ನು ಪ್ರಾಣವನ್ನು ಕಳೆದುಕೊಳ್ಳಲಿಲ್ಲ. ಆಹೇ ಸುಂದರಾಂಗಿಯೇ, ಅದು ಮಾಯದ ಮೃಗವೆಂದು ನಿನಗೂ ಎಷ್ಟು ಪರಿಯಿಂದ ಹೇಳಿದರು. ನನ್ನ ಮೇಲೆ ಸ್ವಲ್ಪ ನಿನಗೆ ನಂಬಿಕೆ ಬರಲಿಲ್ಲ. ಆಹೇ ಸುಂದರಾಂಗಿ, ಈ ವೇಳೆಯಲ್ಲಿ ನಾನು ಸಾಯಂಕಾಲವರೆಗೆ ಬಿಡುವಿಲ್ಲದೆ ಹೋಗಿ ಆ ಮೃಗವನ್ನು ಹಿಡಿಯುತ್ತರುವೆನು. ಕಡೆಗೆ ಆ ಮೃಗವನ್ನು ಸಿಗದಿದ್ದರೆ ಅದನ್ನು ಸಂಹರಿಸಿದ್ದರುವೆನು ರಮಣಿ, ಸದಾನಂದ ಕರುಣಿ. ಜಾತನೆ ಇದು ಅಲ್ಲದೆ ಮತ್ತವ್ರು ಹೇಳ್ತೀರಿ ಕೇಳುವಂತವ ಏನಿರುವುದು ಸವಿಸ್ತಾರದಿಂದ ಹೇಳುವಂತವರಾಗಿ
ಕೂಳ ರಕ್ಕಸನು ಮಾಯದ ಜಿಂಕೆಯಾಗಿ ಬಂದಿರುವನು. ಅವನನ್ನು ಸಂಹರಿಸುವುದಕ್ಕೆ ನಾನು ಬೆಲ್ಲ ಬಾಣಗಳು ತೆಗೆದುಕೊಳ್ಳುವೆನು. ಹೇ ತಮ್ಮ ಲಕ್ಷ್ಮಣ ಭೂಪಾಲನೆ, ರಾಮಚಂದ್ರ ನಾನು ಬರುವವರೆಗೆ ಈ ಆಶ್ರಮವನ್ನು ಬಿಟ್ಟು ನೀನು ಎತ್ತ ಕಡೆಗೆ ಹೋಗಬೇಡ. ಯಾಕಂದರೆ ಈ ಕಾಂತಾರದಲ್ಲಿ ಆ ಕಪಟ ರಕ್ಕಸರ ಸಂಚಾರವು ಬಹಳ ಇರುವುದು. ನಮಗೆ ಏನಾದರೆ ಮೋಸ ಮಾಡುವರು. ಈ ಜಾನಕಿಯನ್ನು ಕಾಯ್ದುಕೊಂಡು ಜಾಗೃತಿಯಿಂದ ಇರುವಂತವನಾಗುವನು ಸೌಮಿತ್ರ ತನುಜ. ಜಾತನೆ ಬಿಟ್ಟು ಒಂದು ಕ್ಷಣವಾದರೂ ಎಲ್ಲಿಗೂ ಹೋಗಲಾರೆನು. ಜಾನಕಿಯಾದ ಸೀತಾದೇವಿಯನ್ನು ಅತಿ ಜಾಗ್ರತೆಯಿಂದ ಕಾಯ್ದುಕೊಂಡಿರುವೆನು. ನೀನು ಶೀಘ್ರದಿಂದ ಹೋಗಿ ಆ ಕಪಟ ಮಾರೀತನನ್ನು ಸಂಹರಿಸಿ ಬರುವಂತವನಾಗುವ ಅಗ್ರಜ ಭಾನುಕುಲ ತೇಜ. ಏನು ಚಿಂತೆಯಿಲ್ಲ, ಹೋಗಿ ಬರುತ್ತೇನು ಅನುಜ ಭಾನುಕುಲ ತೇಜ. ಲಕ್ಷ್ಮೀಪತಿಯೊಡನೆ ಕಾಡುವಂತ ವೈರಿಗಳನ್ನು ನಾನು ಬರಿಯಿಂದ ಪರಿದರೆ ಐತವನ್ನು ತಾಳಿ ಪತಿ ಕಡೆಗೆ ಹೋಗದೆ ನೀ ಹೇಳುವಂತ ನೆವವನ್ನು ನಾನು ಬಲ್ಲೇನು. ಈಗ ನಿನ್ನ ಮನಸ್ಸಿನ ಬದಿಯು ಬೇರೆ ಇರುವುದು. ಕಾಂತನಿಲ್ಲದ ವೇಳೆಯಲ್ಲಿ ಇಂತಹ ದುಷ್ಟ ಆಲೋಚನೆ ಮಾಡುವರೇನೋ ಲಕ್ಷ್ಮಣನೇ. ಮೈದನದ ಲಕ್ಷ್ಮಣನೇ, ಅಣ್ಣನಿಗೆ ಏನು ಮೋಸವೂ ಇಲ್ಲ. ಇದು ಕಪಟ ರಕ್ಕಸರ ಮಾಯ ಎಂದು ನುಡಿದಿದ್ದಕ್ಕೆ ನನಗೆ ನಿಷ್ಠರದ ಮಾತುಗಳನ್ನು ಆಡಿದ್ದೀರಿ. ಇದಕ್ಕೆ ಪ್ರಯೋಜನವಿಲ್ಲ. ಈಗಿಂದೀಗಲೇ ನಾನು ತಟ್ಟನೆ ಅಗ್ರಜನ ಬಳಿಗೆ ಹೋಗಿ ಆತನನ್ನು ಪತ್ತೆ ಹಚ್ಚಿ ಕರೆದುಕೊಂಡು ಬರುತ್ತೇನೆ. ಆದರೆ ಈ ಅರಣ್ಯದಲ್ಲಿ ಕಪಟ ರಕ್ಕಸರ ಸಂಚಾರವು ಬಹಳ ಇರುವುದು. ಈ ಕುಟೀರದಲ್ಲಿ ನೀನು ಒಬ್ಬಳೇ ಇರುವೆ. ಹತ್ತಿಗೆ ಆದ ಎತ್ತಮನವರೇ, ಈ ಕುಟೀರದಲ್ಲಿ ನೀನು ಒಬ್ಬಳೇ ಇರುವೆ. ಯಾರಾದರೂ ಬಂದು ಕರೆದರೆ ಹೊರಗೆ ಬರಬೇಡ. ಇಲ್ಲಿ ನಾನು 7 ಮಂಡಲಗಳನ್ನು ಬರೆದು ಹೋಗುತ್ತೇನೆ. ಈ ಮಂಡಲಗಳನ್ನು ದಾಟಿ ಹೊರಗೆ ಬರಬೇಡ.
ಅಂದರೆ ಮೋಸವಾಗುವುದಮ್ಮ ಅತ್ತಿಗಾದ ಹೆತ್ತಮ್ಮನವರೇ. ಅಪ್ಪ ಮೈದುನ, ನಾನು ನಿನ್ನ ಪ್ರಕಾರವಾಗಿ ಮಂಡಲಗಳನ್ನು ದಾಟಿ ಹೊರಗೆ ಬರುವುದಿಲ್ಲ. ಈ ಕುಟೀರದಲ್ಲಿ ಸುಮ್ಮನೆ ಕೂಡಿರ್ತೇನೆ. ನೀನು ಬೇಗನೆ ಹೋಗಿ ಬರಪ್ಪ ಮೈದುನ. ಏನೋ ಚಿಂತೆ ಇಲ್ಲ, ಹೋಗಿ ಬರುತ್ತೇನೆ. ಓ ಅಡಿಗಡಿಗೆ ತುಳಚಿದ್ದರಿಂದ ಮೃಣಹರ ನೀನೆ ಎಂದು ಶಿವನಾಮನನ್ನು ಸ್ಮರಣೆಯನ್ನು ಮಾಡುತ್ತಾ ಭಜಿಸುತ್ತಾ ಸ್ತುತಿಸುತ್ತಾ ಬಂದಂತವರು ತಾವಲಾರು ಸ್ವಾಮಿ ಸಜ್ಜನ ಪ್ರೇಮಿ. ಭಕ್ತ ಉದಾರ ಶತ್ರುಣಂ ಸೂರಶ್ಯ ಮರಣಂ ವೀರತ್ವ ಶತ್ರುಣಂ ಪಾರಯಂ ನಿಸ್ಪೃಹಿ ಶತ್ರುಣಂ ಜಗತ್ತಂ. ಏನೋ ಭಕ್ತ ಇದರ ತಾತ್ಪರ್ಯವೇನೆಂದರೆ ಉದಾರ ಮನಸ್ಸು ಉಳ್ಳುವವನು ದ್ರವವೆಂಬುದು ಒಂದು ಹುಲ್ಲಿನ ಕಡ್ಡಿಯಂತೆ ತಿಳಿದಿರುತ್ತಾನೆ. ಮತ್ತು ಸೂರನಾದ ಮನುಷ್ಯನು ರಣರಂಗದಲ್ಲಿ ಮರಣವೆಂಬುದು ತನ್ನ ತೃಣಸಮನ ಮಾಡಿರುತ್ತಾನೆ. ಎಲ್ಲೋ ಭಕ್ತ ಇದರ ತಾತ್ಪರ್ಯವೇನೆಂದರೆ ವೀರತ್ತನು ಶ್ರೀ ಎಂಬುದು ಒಂದು ಹುಲ್ಲಿನ ಕಡ್ಡಿಯಂತೆ ತಿಳಿದಿರುತ್ತಾನೆ. ಮತ್ತು ನಿಷ್ಪ್ರೇಮಿಯಾದಂತ ಯೋಗಿ ಜಗತ್ತನ್ನೇ ತನ್ನ ತೃಣಸಮನ ಮಾಡಿ ಅದರಂತೆ ನಾನಾದರೂ ಕೂಡ ಬಿನಪುತ್ರಿಯ ಗುಣವಾದಂತ ಈ ಹೆಣ್ಣು ಹಣ್ಣು ಮಣ್ಣು ತನ್ನ ತೃಣಸಮನ ಮಾಡಿ ಇವು ಮೂರುಗಳನ್ನು ಬಿಟ್ಟು ಶಿವ ಶಿವ ಎಂದು ಭಿಕ್ಷೆಯನ್ನು ಬೇಡುವುದಕ್ಕೆ ಬಂದಿದ್ದೇನೆ. ಇಲ್ಲಿ ಯಾರಾದರೂ ಭಿಕ್ಷೆಯನ್ನು ನೀಡುವವರಿದ್ದರೂ ತೋರಿಸಿಕೊಡುವಂತವನಾಗು ಭಕ್ತ ನೀ ಸೂಕ್ತ. ತಾಯಿ ಭಿಕ್ಷೆ ನೀಡ ಪುಣ್ಯದೇವಿ. ಅಪ್ಪ ಸನ್ಯಾಸಿ ಮಂಡಲಗಳನ್ನು ದಾಟಿ ಹೊರಗೆ ಬರುವುದಿಲ್ಲ, ಮುಂದಕ್ಕೆ ಬರುವಂತರಾಗಿ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದೇವಿ ದೇವ ಮಾನವರು ನೀನು ಯಾರು? ಅಮ್ಮ ಹಡೆದಮ್ಮ ಒಬ್ಬರೇ ಈ ಅರಣ್ಯದಲ್ಲಿ ಯಾತಕ್ಕೆ ಕುಳಿತಿರುವಿರಿ? ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳುವಂತವಳಾಗು. ಅಮ್ಮ ಹಡೆದಮ್ಮ ಅಮ್ಮ ಬನ್ನಿರಿ ಸ್ವಾಮಿ, ನಾವು ಅಯೋಧ್ಯಪುರದ ಅರಸನಾದ ದಶರಥ ಮಹಾರಾಜನ ಪುತ್ರನಾದ ಶ್ರೀರಾಮಚಂದ್ರನ ಪ್ರೇಮದ ಮಡದಿಯು. ಸ್ವಾಮಿ, ನಮ್ಮ ವನವಾಸ ಕಥೆಯು ಬಹಳ ಇರುವುದು. ಈ ವೇಳೆಯಲ್ಲಿ ನಮ್ಮ
ಯಾವತ್ತು ಐಶ್ವರ್ಯವು ಸುಳ್ಳಾಗಿ ಈ ಅರಣ್ಯ ವನವಾಸವು ಗತಿಯಾಗಿರುವುದು ಅಪ್ಪ ಸನ್ಯಾಸಿ ಅಮ್ಮ ಅಡದಮ್ಮ ಈ ಅರಣ್ಯ ವನವಾಸವು ಗತಿಯಾಗಿರುವುದು ಎನ್ನ ಪತಿಯಾದ ಶ್ರೀರಾಮಚಂದ್ರನು ಎನ್ನ ಮೈದುನಾದ ಲಕ್ಷ್ಮಣನು ನಾನು ವನವಾಸ ಮಾಡುತ್ತಿರುತ್ತೇವೆ ಇಂದು ಕಾಲದಲ್ಲಿ ಒಂದೊಂದೊಂದು ಜಿಂಕೆ ಮೃಗವು ನಮ್ಮ ಆಶ್ರಮದಲ್ಲಿ ಬಂದು ಅದು ನನಗೆ ಬಹು ವಿಚಿತ್ರವಾಗಿ ಕಂಡಿದ್ದರಿಂದ ಅದನ್ನು ಕೂಡಬೇಕೆಂದು ಎನ್ನ ಪ್ರಾಣಕಾಂತನಿಗೆ ಹೇಳಲು ಅದರ ಬೆನ್ನು ಹತ್ತಿ ಮೊದಲು ಎನ್ನ ಪ್ರಾಣ ಚನುಪೋದನು ಆತನು ಬರುವುದು ತಡವಾದ ಕಾರಣ ಎನ್ನ ಮೈದನನು ಹೋಗಿದನು ನಿಮಗೆ ಏನು ಭಿಕ್ಷೆ ನೀಡಲಿ ಸ್ವಾಮಿ ಭಕ್ತ ಜನ ಪ್ರೇಮಿ ಅಮ್ಮ ತಾಯಿ ಏನೇನು ಒಳ್ಳೆ ಮಾತುಗಳನ್ನಾಡಿದೆ ಅಮ್ಮ ಹಡೆದಮ್ಮ ನಿಮ್ಮ ಸಂಪತ್ತು ನಿಮ್ಮ ಐಶ್ವರ್ಯ ನಿಮ್ಮ ವರವಾಸವು ನಿಮಗೆ ಇದ್ದದ್ದು ಇರಲಿ ಅಮ್ಮ ಹಡೆದಮ್ಮ ನನಗೆ ಹೊಟ್ಟೆಗೆ ಅನ್ನವಿಲ್ಲದೆ 3 ದಿವಸವಾಯಿತು ಹಸಿವು ಬಹಳವಾಗಿರುವುದು ನಿಮ್ಮಲ್ಲಿ ಒಂದು ತುತ್ತು ಅನ್ನವಿದ್ದರೆ ನೀಡು ಅಥವಾ ಫಲಾರಗಳಿದ್ದರೂ ತಂದು ಕೈಯೊಳಗೆ ನೀಡು ಇಲ್ಲದಿದ್ದರೆ ನಿನಗೆ ಶಾಪವನ್ನು ಕೊಟ್ಟು ಹೋಗುತ್ತೇನೆ ಬೇಗನೆ ಹೊರಗಡೆ ಬಂದು ಭಿಕ್ಷೆ ನೀಡಿ ಸಂತೋಷ ಪಡಿಸಮ್ಮ ತಾಯಿ ಪುಣ್ಯದೇವಿ ಓ ಸ್ವಾಮಿ ಶಾಪವನ್ನು ಕೊಡಬೇಡಿರಿ ಭಿಕ್ಷೆಯನ್ನು ನೋಡುತ್ತೇನೆ ಅನ್ನದಾನ ಮಾಡಿದರೆ ಪುಣ್ಯವು ಬರುವುದು ಪಾಪ ಏನು ಬರುವುದಿಲ್ಲ ಎನ್ನಲ್ಲಿ ಇದ್ದುದನ್ನು ನೀಡುವನ್ನು ತೆಗೆದುಕೊಳ್ಳಿರಿ ಸ್ವಾಮಿ ಸಜ್ಜನ ಪ್ರೇಮಿ ಅಮ್ಮ ತಾಯಿ ನಾವು ಬೈರಾಗಿಗಳು ನಾವು ನಿಮ್ಮ ಸಮೀಪಕ್ಕೆ ಬರಬಾರದು ಅಮ್ಮ ಹಡೆದಮ್ಮ ನಾವು ನಿಮ್ಮ ಸಮೀಪಕ್ಕೆ ಬರಬಾರದು ಒಂದು ಮಂಡಲವನ್ನು ದಾಟಿ ಬಂದು ಭಿಕ್ಷೆ ನೀಡಿದರೆ ನಿನಗೆ 1 ಕೋಟಿ ಪುಣ್ಯ ಬರುವುದು ಅಮ್ಮ ಹಡೆದಮ್ಮ ನಿನಗೆ 1 ಕೋಟಿ ಪುಣ್ಯ ಬರುವುದು 2, 3, 4, 5 ಮಂಡಲಗಳನ್ನು ದಾಟಿ ಬಂದು ಭಿಕ್ಷೆ ನೀಡಿದರೆ ನೀನು ಅಯೋಧ್ಯ ಪಟ್ಟಣಕ್ಕೆ ಅರಸಾಗುವೆ ಮತ್ತು 6, 7 ಮಂಡಲಗಳನ್ನು ದಾಟಿ ಬಂದು ಭಿಕ್ಷೆ ನೀಡಿದರೆ ನಿನಗೆ ಸರ್ವ ಸಕಲ ಸಂಪತ್ತು ಪ್ರಾಪ್ತವಾಗುವುದು ಬೇಗನೆ ಮಂಡಲಗಳನ್ನು ದಾಟಿ ಹೊರಗಡೆ ಬಂದು ಭಿಕ್ಷೆ ನೀಡಿ ಸಂತೋಷ ಪಡಿಸಿ ಕಳಿಸಮ್ಮ ತಾಯಿ ಪುಣ್ಯದೇವಿ ಒಂದಿರಿ ಸ್ವಾಮಿ ನಾನು 1, 2, 3, 4, 5, 6, 7 ಮಂಡಲಗಳನ್ನು ದಾಟಿ ಹೊರಗೆ ಬಂದಿರುವೆನು ಭಿಕ್ಷೆಯನ್ನು ನೀಡುವೆನು ತೆಗೆದುಕೊಳ್ಳರಿ ಸ್ವಾಮಿ ಸಜ್ಜನ ಪ್ರೇಮಿ ತೆಗೆದುಕೊಳ್ಳಲಿಕ್ಕೆ ನಾನೇನು ನಿಜವಾದ ಸನ್ಯಾಸಿಯಲ್ಲ ಲಂಕಾ ಪಟ್ಟಣಕ್ಕೆ ಬರೆಯನಾದ ರಾಮನೇ ಜೋಡಿದ್ದೆ ನಾನು ನೋಡುವುದಕ್ಕೆ ಲಂಕವಿಲ್ಲದಷ್ಟು ಐಶ್ವರ್ಯವಿರುವುದು ಅದು ಎಲ್ಲ ನಿನಗೆ ಪ್ರಾಪ್ತವಾಗುವುದು ಎಂಬುದನ್ನು ಭಗವಂತನಾಗಿ ಜನಜಾತಿಯೇ
ನಲ್ಲಿಯ ರಾಮ ಕುಗ್ರಾಮ ನಿನಗೆ ನಾನೇ ನದಿ ಪರ್ವತ ಭೂಮಿ ಆಕಾಶ ನಕ್ಷತ್ರ ಚಂದಿರ ಸೂರ್ಯ ಮುಂತಾದವರ ನಾನು ಓದಿ ಬರುವೆನು. ರಾಮ ರಾಮ ಎಂದು ಪ್ರಲಾಪಿಸುತ್ತಾ ಶ್ರೀರಾಮ ದಾನವನ್ನು ಮಾಡುತ್ತಾ ಹೋದಳೆಂದು ಎನ್ನ ಪ್ರಾಣಕಾಂತನಿಗೆ ಈ ಸುದ್ದಿಯನ್ನು ಹೇಳಿರಿ. ಇನ್ನೇನು ಮಾಡಲಯ್ಯೋ ರಾಮ ರಾಮ. ಒಮ್ಮೆಲೆ ಎನ್ನಡನೆ ಬರುವಂತಳಾಗೆ ಜನಸಾಕ್ಷಿ ಸೂಟಿಯಿಂದ ಲಂಕಾಪಟ್ಟಣಿಗೆ ಹಾರಿಸಿಕೊಂಡಾಗಲೇ ಸಾಕ್ಷಿ ತಾವುದಾರು ಪುಂಡ ಹೊಡಿಯುವುದಾದ ವರಿಗಳ ಗಂಡ. ಏನಯ್ಯ ಸಂಗೀತಗಾರ ಶಿರೋಮಣಿ, ಇವರು ಒಂದು ಹೇಳದಲ್ಲಿ ಮಾತನಾಡಿಸಿದ್ರೆ ಮಾತನಾಡಬಲ್ಲರು. ಇವರು ದಾರಾರೋ ದಾರಿಲೋ ನೀವೇ ವಿಚಾರ ಮಾಡಿ ನೋಡುವಂತವರಾಗಿ. ಹಾಗೆಲ್ಲ ಸಾರಥಿ ಯಾರಾದ್ರೂ ಅಡಿಗೆ ಬೇಗ ತೋರುತ್ತದೆ. ಒಂದೊಂದು ಹೇಳದಲ್ಲಿ ಚಂದವಾಗಿ ಮುದ್ದಾಳಗಾಗಿ ಮಾತಾಡುವಂತವರಾಗಿ. ಅವರಿಗೆ ಊರಾಗ ಜವಳಿಗೆ ಶರಣು ಚಂದ ನ್ಯಾಯ ಮಾಡಕ್ಕ ಕನ್ಸಾಳ ಶಾಂತಗೌಡ ಆನಂದ. ಕೊಳೂರಿ ಊರಾಗೆ ಹೂಡಿ ಮನಿ ರವಿನ ಗಾಡಿ ಓನರ ಇಲ್ಲಿ ಆನಂದ. ಇಂಥ ಬಂದವರು ಈ ಸಭಾದಾಗ ಬಂದಂತವ್ರು ತಾವುದಾರ ಪುಂಡ ಹೊಡೆಯುವುದರ ವೈರಿಗಳ ಗಂಡ. ಬಂದವರಿಗೆ ದಾರಂದು ವಿಚಾರಿಸಲಂತ ನೀನು ದಾವಣಲೆ ದ್ವಾರಪಾಲಿಕ ಎಲೈ ಸೇವಕ ಎನಗಾದರೂ ಸಾರಥಿ ಸಾರಥಿ ಅನ್ನೋರು ತಾವುದಾರು ತಮ್ಮ ವಿಧಾನವೇನು ಈ ಕಂದನ ಮುಂದೆ ಒಂದು ಉಳಿದೆ ಚಂದಾಗಿ ಹೇಳಬೇಕು ದೇವ. ರಾಜಚಂದ್ರ ಭೂಪತಿ ಭವ ರಾಜಚಂದ್ರ ಭೂಪತಿ ಒಕ್ಕಲಕ್ಕಿಸುವ ಸಂಪತ್ತಿಯ ಕುಮಾರನಾದ ನನ್ನ ಜಟ ಎಂದ ತಿಳಿಯಲ ಭಾರತಿ ಕುಶಲಮತಿ. ತಾವು ಜಟೈ ಮಹಾರಾಜರಾದರೂ ಸಹಜವಾಯಿತು, ಈ ಕುಳಿತ ಜನರಿಗೆ ತೀರಂಗವಾಗಿ ತೋರಿತು. ಈ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೇನಪ್ಪ? ಚಂದ್ರ ಭೂಪತಿ ಮೇಲೆ ಬಂದಿರುವುದು ಬಿಟ್ಟು ಸುಂದರವಾದ ಸಭೆ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ದೇವ, ಹೌದು ತಾನೇ ಕೇಳಿದ್ದೆ. ದೊಡ್ಡ
ಜಟೈ ಮಹಾರಾಜರಾದರೆ ಮುಂದೆ ನಿಂತ ಕಣ್ಣನಿಗೆ ಆಜ್ಞೆ ಏನ್ರಿ ಏ ಬುದ್ಧಿ
त्यानंतर अयोध्या पट्टण करताना दशरथ पुत्र ಎಷ್ಟು ಪರಿಪರಿಯಿಂದ ನಾನು ಹೇಳಿ ಬಂದಿರುವೆನು. ಆಶ್ರಮವನ್ನು ಬಿಟ್ಟು ಎತ್ತ ಕೆಳಗೆ ಬಂದ ಕಾರಣವೇನಿರುವುದು ತಮ್ಮ ಲಕ್ಷ್ಮಣ ಸುಪ್ರೇಮ. ಎನ್ನನು ಜಾತನೆ ಕಪಟದನಿಯನ್ನು ಕೇಳಿ ಜನನಿಯಾದ ಸೀತಾದೇವಿಯು ನನಗೆ ನಿಷ್ಠರದ ಮಾತುಗಳನ್ನಾಡಿದ್ದರಿಂದ ನಾನು ನಿನ್ನಲ್ಲಿಗೆ ಬಂದೇನು ತಿಳಿದ ಅಗ್ರಜ ಭಾನುಕುಲ ತೇಜ. ತಮ್ಮ ಲಕ್ಷ್ಮಣ ಗೋಪಾಲನೆ ಎನ್ನಾಗ್ರಜನೆ ಆ ಜಾನಕಿಯ ನಿಷ್ಠೂರವಾದ ನುಡಿಯನ್ನು ಕೇಳಿ ನಾವು ಬಲು ಮೋಸಕ್ಕೆ ಒಳಗಾದಂತೆ ತೋರುತ್ತಿರುವುದು. ಅತಿ ತೀವ್ರದಿಂದ ಕುಟೀರ ಕಡೆಗೆ ಹೋಗೋಣ ನಡೆಯುವಂತವನಾಗುವನು ಭಾನುಕುಲ ತೇಜ. ಹೇನು ಜಾತನೆ ನಮಗೆ ಘಾತವಾಯಿತು ಸಂಶಯ ಬಂದಲ್ಲಿ ಸಾಯಂಕಾಲ ಬಂದಂತೆ ಆಯಿತಲ್ಲ. ತಮ್ಮ ಸೀತೆಯು ಕುಟೀರದಲ್ಲಿ ಕಾಣುತ್ತಿಲ್ಲವಲ್ಲ. ಅವಳನ್ನು ಯಾವ ರಾಕ್ಷಸರು ಅಪಹರಿಸಿದರೋ ಅಥವಾ ಯಾವ ಕ್ರೂರ ಮೃಗವು ಸಂಹರಿಸಿದವು ಅದನ್ನು ಒಂದು ತಿಳಿಯದಂತೆ ಆಯ್ತಲ್ಲ. ಅನುಜ ಭಾನುಕುಲ ತೇಜ ಹೇನು ಜಾತನೆ ನೀವು ಈ ಪ್ರಕಾರವಾಗಿ ಘೋರತರವಾದ ದುಃಖ ಮಾಡುವುದು ಉಚಿತವೇ? ಜನನಿಯಾದ ಸೀತಾದೇವಿಯನ್ನು ಎಲ್ಲಿದ್ದರೋ ಹುಡುಕಿ ತರುವೆನು. ಅಗ್ರಜ ನೀವು ದುಃಖವನ್ನು ಮರೆತು ಸಂತೋಷದಿಂದ ಇರುವುದು. ಇದಕ್ಕೆ ಒಂದು ದೃಷ್ಟಾಂತವನ್ನು ಕೇಳುತ್ತಲೇ ಕೇಳುವಂತವರಾಗಿರಿ. ಹೇನು ಜಾತನೆ ಇದು ಅಲ್ಲದೆ ಮತ್ತಾದ್ರೂ ಹೇಳ್ತೀನಿ ಕೇಳುವಂತವನಾಗ. ಅದೇನಿರೋದು ಸವಿಸ್ತಾರದಿಂದ ಹೇಳುವಂತವರಾಗಿರಿ.
ಆಹೇ ದೈವಾದಿಗಳಿರ ಈ ಜಾನಕಿಯನ್ನು ನಾನೆಲ್ಲಿ ಕಾಣಲಿ? ವನವಾಸಕ್ಕೆ ಬರಬೇಡವೆಂದು ಎಷ್ಟು ಪರಿಪರಿಯಿಂದ ಹೇಳಿದರೂ ಎನ್ನ ಮಾತನ್ನು ಕೇಳಲಿಲ್ಲ. ನನಗೆ ಎಂಥ ದುರ್ಘಟವಾದ ಸಮಯವನ್ನು ಬಂದು ಒದಗಿತು. ಆಹೇ ದೈವಾದಿಗಳಿರ ಈ ಜಾನಕಿಯನ್ನು ನಾನೆನ್ನೆಲ್ಲಿ ಹುಡುಕಾಲಿ? ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ನೀನು ಈ ಪ್ರಕಾರವಾಗಿ ಘೋರತರವಾದ ದುಃಖ ಮಾಡುವುದು ಉಚಿತವೇ? ಜನನಿಯಾದ ಸೀತಾದೇವಿಯನ್ನು ಎಲ್ಲಿದ್ದರೂ ಹುಡುಕಿ ತರುವೆನು. ನೀವು ಚಿಂತೆಯನ್ನು ಬಿಟ್ಟು ಧೈರ್ಯವನ್ನು ತಾಳುವಂತವರಾಗಿರಿ. ಇದಕ್ಕೆ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ, ಕೇಳುವಂತವರಾಗಿರಿ. ಉತ್ಸಾಹಂ ಸಾಹಸಂ ಧೈರ್ಯಂ ಬಹು ಪರಾಕ್ರಮಂ ಮನುಷ್ಯನು ದೈವ ಚಿಂತಾನಂ. ನಾಗರಾಜನೇ, ಇದರ ತಾತ್ಪರ್ಯವು ಏನೆಂದರೆ, ಇಂಥ ದುರ್ಗತವಾದ ಪ್ರಸಂಗದಲ್ಲಿ ಮನಸ್ಸು ಒಳ್ಳೆ ಉತ್ಸಾಹದಿಂದ ಇರಬೇಕು. ಇದಕ್ಕೆ ಮುಂದೆ ಬುದ್ಧಿಯನ್ನು ಪ್ರಯೋಗ ಮಾಡಿ ನೋಡಬೇಕು. ಹೇ ಅಗ್ರಜ, ನೀವು ಹಿಂದಿನ ದುಃಖವನ್ನು ಮರೆತು ಸೀತಾದೇವಿಯನ್ನು ಹುಡುಕುವುದಕ್ಕೆ ಹೋಗೋಣ ನಡೆಯುವಂತವರಾಗಿದೆ. ಅಗ್ರಜ ಪಾನಕುಲ ತೇಜ, ಏನೋ ಚಿಂತೆ ಇಲ್ಲ, ಹೋಗೋಣ ನಡೆಯುವಂತವನಾಗುತ್ತಮ್ಮ ಲಕ್ಷ್ಮಣ ಗೋಪಾಲನೇ. ಇವರು ಒಂದು ವೇಳೆ ಮಾತನಾಡ್ತಾರೆ, ಮಾತನಾಡಬಲ್ಲರು. ಇವರು ಯಾರು ದಾರಿಯಲ್ಲಿ ಇದೇ ವಿಚಾರ ಮಾಡಿಬಿಡುವಂತವನಾಗಲ್ಲ ಸಂಗೀತಗಾರನೇ. ಓ ಪಡೆಯ ಬಲ ಕಣ್ಣಿಗೆ ಅಡಿಕಿಟ್ಟಿಲ್ಲ, ಭಯಪಡದೆ ಆನಂದವೇ ಅಳಪದೆ. ಭೈರತನಿಂದ ಬಂದಂತವರು ತಾವಲ್ಲಾರು ರಾಜ ರವಿಕೋಡಿ ತೇಜ.
ಹೋದೇವ ಎನಗವರು ಸಾರಥಿ ಸಾರಥಿ ಎನ್ನುವರು ಆ? ತಾವುದಾರು ತಮ್ಮ ಅಭಿಧಾನ ತಾವು ಯಾವ ರಂಗದಿಂದ ಬಂದೇವು ನೀವು ಚಂದಾಗಿ ಹೇಳಬೇಕು ದೇವ ಅನುಭವ ಬುದ್ಧಿ ಹ ಈ ಧಾತ್ರಿ ಸ್ಥಳದಲ್ಲಿ ಹ ಇರುವಂತ ಪುತ್ರ ಮಿತ್ರ ಚೈತ್ರ ಹ ಭೂಪಾಲಿಕರೆಂಬ ರಾಜ್ಯರಿಗೆಲ್ಲ ಭೀತಿಗೊಳಿಸಿ ಹ ಕಪ್ಪು ಕಾಣಿಕೆ ತೊಕ್ಕೊಂಡು ಒಡಿಗಳಿಗೆ ಒಪ್ಪಿಸಿ ಹ ಸಾರಥಿ ಬುದ್ಧಿ ಇಷ್ಟ ಸಾಮರ್ಥ್ಯವುಳ್ಳನಾದ ಸಮಸ್ತ ಭಕ್ತ ಭಂಡಾರ ಶಹಪ ಹ ಎಲ್ಲ ಸಾರಥಿ ಬುದ್ಧಿ ಬಹದ್ದೂರ್ ಸುಗ್ರೀವಂತೆ ಸಾರಥಿ ಕುಶಲಮತಿ ಓ ತಾವು ಸುಗ್ರೀವ ಮಹಾರಾಜನ ಸಾರವಾಯಿತು ಕುಳಿತಂತೆ ನನಗೆ ಹೆಮ್ಮೆ ತೋರಿತ್ತು ತಮ್ಮ ಆಶ್ರಮವನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಎಂಬುದ ಕಾರಣವೇನ್ರಿ ಬುದ್ಧಿ ಬುದ್ಧಿ ಎನ್ನ ಮೇಲೆ ಬಂದಿರುವ ಒಂದು ವ್ಯಕ್ತಿ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ಹ ಶ್ರೀಮತಿ ಪ್ರಚಂಡ ಚಂಡಿ ಚಾಮುಂಡಿ ಶಹಪ ಸಾರಥಿ ಬುದ್ಧಿ ಮರಕಟ ಕುರುಕುರಾಟ ನಾನಲ್ಲವೇ ಹ ಇಲ್ಲಿ ವನ ಸಂಚಾರ ಮಾಡಲಿಕ್ಕೆ ಬರಲಾಯ್ತು ಖಂಡಿಯ ಸಾರಥಿ ಕುಶಲಮತಿ ಬಾಂಧವರು ಸಹಜವಾಯಿತು ಮುಂದೆ ನಿಂತು ಕಮ್ಮನಿ ಅದೇನ್ರಿ ಬುದ್ಧಿ ಸಾರಥಿ ಬುದ್ಧಿ ಎನ್ನ ಮೆತ್ರನಾದ ಹನುಮಂತನೋ ಗುಣವಂತನು ಹ ಭಾರತಕ್ಕಿಂತ ಸರ್ವೋತ್ತಮನಾದ ಸಾರಥಿ ಕುಶಲಮತಿ